It's on behalf of all of us. Tagore, all the very best. ಥ್ಯಾಂಕ್ ಯು. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಅಂಡ್ ಟ್ಯಾಲೆಂಟ್ ಇರೋರು ಆಫೀಸಲ್ಲೇ ಇದ್ರು ಅವನು ಲಂಡನ್ಗೆ ಹೋಗ್ತಾ ಇದ್ದಾಳೆ. ಅನು, ಮನ್ಸಾರ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಕಣಮ್ಮ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಅನು. ಥ್ಯಾಂಕ್ ಯು ಸ್ವಪ್ನ. Hello everyone. ಹಲೋ ಸರ್. ಅರೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಏನಾಯ್ತು? ನನ್ನ ಆಫೀಸ್ ಯಾವತ್ತೂ ಹೀಗಿರ್ಲಿಲ್ವಲ್ಲ? ನಾನು ಹೇಳ್ತೀನಿ ಸರ್. ಆ್ಯಕ್ಚುಲಿ ಅನು ಲಂಡನ್ಗೆ ಹೋಗ್ತಾ ಇರೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಸರ್. ಇಡೀ ಆಫೀಸಲ್ಲಿ ಯಂಗೆಸ್ಟ್ ಎಂಪ್ಲಾಯ್ ಅಂದರೆ ಅನು. ಮೇ ಬಿ ದ್ಯಾಟ್ಸ್ ವೈ ಎಲ್ಲರೂ ಅವಳನ್ನ ಇಷ್ಟಪಡ್ತಾರೆ, ಕೇರ್ ಮಾಡ್ತಾರೆ ಆ್ಯಂಡ್ ಅವಳು ಸಣ್ಣ ಸಣ್ಣ ಅಚೀವ್ಮೆಂಟ್ಗೂ ಸಂತೋಷ ಪಡ್ತಾರೆ. ಮಯೂರ್ ವಿದೇಶದಲ್ಲಿ ಕಲ್ತು ಬಂದಿದ್ದಾರೆ. ಉಳಿದಿರೋರು ಎಲ್ರಿಗೂ 20 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ಮನ್ಸು ಮಾಡಿದ್ರೆ ಯಾವುದೇ ದೇಶ ಸುತ್ತಬಹುದು, ಇಂಡಿಯಾದಲ್ಲಿ ಯಾವುದೇ ಕಂಪನಿಲಿ ಕೆಲಸ ತಗೋಬಹುದು. ಅದು ಅವ್ರಿಗೆ ದೊಡ್ಡ ವಿಷಯನೇ ಇಲ್ಲ. ಬಟ್ ಅ ಲಿಟಲ್ ಗರ್ಲ್ ಲೈಕ್ ಅನು ಅವಳದೇ ಟ್ಯಾಲೆಂಟಿಂದ ವರ್ಲ್ಡ್ ಟ್ರೇಡ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡ್ತಾ ಇದ್ದಾಳೆ. ಈ ವಿಷಯ ಕೇಳಿ ಇಲ್ಲಿ ಇರೋರಿಗೆಲ್ರಿಗೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಅವ್ರ ಬಾಯಲ್ಲಿ ಪದಗಳೇ ಬರ್ತಾ ಇಲ್ಲ. ಅದಕ್ಕೆ ಈ ಮೌನ ಸರ್. ಮತ್ತೆ ಅನು ಲಂಡನ್ಗೆ ಹೋಗ್ತಿರೋದು ಯಾರಿಗೂ ಇಷ್ಟ ಇಲ್ಲ ಅಂತಂದೆ? ಎಸ್ ಸರ್. ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಅನು ಅಷ್ಟು ದಿನ ಆಫೀಸಲ್ಲಿ ಇರಲ್ಲ ಅನ್ನೋ ಬೇಜಾರು. ಬಂದಿದ್ದ ಕೆಲವೇ ದಿನದಲ್ಲಿ ನನಗೆ ಅನು ಇಷ್ಟ ಆಗಿದ್ದಾಳೆ. ಇನ್ನು ಇಲ್ಲಿ ಇವ್ರಿಗೆಲ್ಲ ಎಷ್ಟು ಇಷ್ಟ ಆಗಿದ್ದಾರೆ ಅಂತ ಐ ಕ್ಯಾನ್ ಇಮ್ಯಾಜಿನ್ ಸರ್. ಬೇಸಿಕಲಿ ಸರ್ ಯಾರಿಗೂ ಅನುನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ದಟ್ ಇಸ್ ವೈ ಐ ಥಿಂಕ್ ದೇ ಲುಕ್ ಡಲ್. I can understand. See you later. Yes, sir. ನೋಡಿದ್ರ ಮೀರಾಜಿ, ಇದಕ್ಕೆ ನಾನು ಹೇಳೋದು ಅವನು ಓವರ್ ಸ್ಮಾರ್ಟ್ ನನ್ನ ಮಗ ಅಂತ. ಬಂದು ಇನ್ನೂ 1 ವಾರ ಆಗಿಲ್ಲ ನೋಡಿ, ಕಂಪ್ನಿ ನಂದೇ ಅನ್ನೋವಾಗ ಆಡ್ತಾ ಇದ್ದಾನೆ. ನಾನು ನೋಡ್ತೀನಿ ಎಷ್ಟು ದಿನ ಅವನು ಇಲ್ಲೇ ಇರ್ತಾನೆ ಅಂತ. ಅಯ್ಯೋ ಬಿಟ್ಟಾಕಿ ಜೆಂಡೆ, ಆ ಅನು ಅಂತೊಳೆ ಇಲ್ಲಿ ಬಂದು ಸೇರ್ಕೊಂಡು ಆರಾಮಾಗಿರ್ಬೇಕಾದ್ರೆ ಇವನಿದ್ರೇನಾಯ್ತು? ಲೀವ್ ಇಟ್. ಸುಬ್ಬು, ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಯಾಕೋ 2-3 ದಿನದಿಂದ ಯಾವುದ್ರ ಮೇಲೂ ಮನಸ್ಸೇ ಇಲ್ಲ ಕಣೆ. ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗೋಣ ಅಂತ ಬಂದೆ. ರೆಸ್ಟಾ? ಸರಿ ಹೋಯ್ತು. 2 ದಿನಕ್ಕೂ ಹಿಂಗೆ ರೆಸ್ಟ್ ಅಂತಿದ್ರೆ ಆ ಓನರು ಕೆಲಸದ ತೆಗ್ದಾಕ್ತಾನೆ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ, ಸುಮ್ಮನೆ ನನಗೆ ನಮ್ಮ ಅನ್ನೋದೇ ಚಿಂತೆ. ಯಾಕೆ? ಇದ್ದಕ್ಕಿದ್ದಾಗೆ ಹುಬ್ಬಳ್ಳಿ ಅಂತಂದ್ಲು, ಆರ್ಯ ಸಾರು ವಾಪಸ್ ಕರ್ಕೊಂಬಂದ್ರು ಅಂದ್ಲು. ಅಲ್ಲಿಂದ ಬಂದಮೇಲೆ ಒಂಥರ ಇದ್ದಾಳೆ. ನನಗೂ ಹಾಗೆ ಅನ್ನಿಸ್ತಿದ್ದೆ ಸುಬ್ಬು.
ಅಲ್ಲ ಅಮ್ಮನ ಗುಡಿಗೋಗಿ ಉಡಿ ತುಂಬ ಬಂದಮೇಲೆ ಕೆಟ್ಟ ಕನ್ಸಂತೂ ಬಿದ್ದಿಲ್ಲ, ಆದ್ರೆ ಒಂದ್ಸರಿ ಇದ್ದಕ್ಕಿದ್ದಂಗೆ ಏನೋ ಕಳ್ಕೊಂಡಂಗೆ ಕೂತಿರ್ತಾಳೆ. ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆ. ಬಂದ್ರೆ ಏನಂತೆ, ಅವಳು ಚೆನ್ನಾಗೆ ಓದ್ಕೋತಾಳೆ, ನಿಂತರ ಎಡ್ಡಿ ಅಲ್ಲ. ಒಂದು ಡಿಗ್ರಿ ಮುಗಿಸ್ಕೊಂಬಿಟ್ರೆ ಸಾಕು ಅವಳು. ಫೋನ್ ಸುಬ್ಬು, ಅನು, ನಾವು ಮಾತಾಡ್ಕೊಂಡಿದ್ದು ಅವಳಿಗೆ ಗೊತ್ತಾಗ್ಬಿಡ್ತು ನೋಡು. ಹಲೋ, ಹೇಳನು, ನಿನ್ನ ವಿಷಯನೇ ಮಾತಾಡ್ತಿದ್ವಿ, ಆವಾಗಲೇ ಫೋನ್ ಬಂತು. ಏನೋ ಗುಡ್ ನ್ಯೂಸಾ? ಲಂಡನ್ನ ಅಂದ್ರೆ ಹುಬ್ಳಿಗಿಂತ ದೂರನಾ? ಹೊರದೇಶಕ್ಕೆ ಹೋಗ್ತಾ ಇದ್ಯಾ? ಹೌದಾ? ಯಾರ್ಯಾರು ಹೋಗ್ತಾ ಇದ್ದೀರಾ? ಆರ್ಯ ಸರ್ ಜೊತೆಗೆ ಬರ್ತಾವ್ರ? ಓ ಸರಿ ಸರಿ. ಅನು, ಹೋದ್ರೆ ಬರೋದು ಯಾವಾಗ? ಹೌದಾ, ಸರಿ ಸರಿ, ಅಪ್ಪನ್ಗೆ ಹೇಳ್ತೀನಿ. ಒಂದು ನಿಮಿಷ ಫೋನ್ ಕೊಡೆ. ಅನು, ಫೋನ್ ಕಟ್ ಮಾಡ್ಬಿಟ್ಲು, ಬ್ಯುಸಿ ಇರಬೇಕು, ಆಮೇಲೆ ಅವಳೇ ಮಾಡ್ತಾಳೆ ಬಿಡು. ಸುಬ್ಬು, ಅನು ಆರ್ಯ ಸರ್ ಜೊತೆ ಆಮೇಲೆ ಲಂಡನ್ಗೆ ಹೋಯ್ತಾವಳಂತೆ. ಎಲ್ಲ ತಾಯಿ ಕೃಪೆ. ಆರ್ಯವರ್ಧನ್ ಅವ್ರ ಜೊತೆ ಅನು ಒಬ್ಳೆ ಲಂಡನ್ಗೆ ಹೋಗ್ತಾಳಂತ? ಹ್ಞೂ, ಹೇಳಿದ್ನಲ್ಲ, ಎಲ್ಲ ತಾಯಿ ಕೃಪೆ. ಆ ತಾಯಿ ಗುಡಿಗೆ ಹೋಗಿ ಬಂದ್ಮೇಲೆ ಎಲ್ಲ ಒಳ್ಳೇದಾಗ್ತೈತೆ. ನಮ್ಮಂಥವ್ರು ಹೊರದೇಶಕ್ಕೆ ಹೋಗೋ ಕನ್ಸಾದ್ರೂ ಕಾಣಕ್ಕಾಗತ್ತಾ? ಅಲ್ವಾ ಮತ್ತೆ? ಓದಿ ದೊಡ್ಡ ದೊಡ್ಡ ಕೆಲಸ ಗಿಟ್ಟಿಸ್ಕೊಂಡು ಆಮೇಲೆ ಹೊರದೇಶಕ್ಕೆ ಹೋಗ್ತಾದ್ರೆ, ಇವಳು ನೋಡಿದ್ರೆ ಈಗಲೇ. ಸುಬ್ಬು, ಏನು ಯೋಚನೆ ಮಾಡ್ತಿದ್ಯಾ? ಪರೀಕ್ಷೆ ಹತ್ರ ಬರ್ತಾ ಇದೆ ಅಲ್ವೇನೆ? ಬಂದ್ರೇನಂತೆ, ಮಾಡ್ತಾಳೆ ಅವಳು, ಎರಡನ್ನೂ ನಿಭಾಯಿಸ್ತಾಳೆ, ಗೊತ್ತಾಯ್ತಾ? ನಿಮ್ಮ ಮಕ್ಕಳಾಟ ಏನೇ? ಪರೀಕ್ಷೆ ಡೇಟು, ಹೊರದೇಶಕ್ಕೆ ಹೋಗೋ ಡೇಟು ಎರಡು ಒಂದಾದರೆ ತಾಯಿ ಎಲ್ಲವ ನಮ್ಮ ಕಷ್ಟಗಳನ್ನೆಲ್ಲ ಈ ಕಾಳು ಬಿಡಿಸ್ದಂಗೆ ಬಿಡಿಸ್ತಾ ಇದೆಯಾ. ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗೆ ಇರ್ಲವ.